ಮಹಾರಾಷ್ಟ್ರದ ಕಲ್ಲುಗಟ್ಟಿದ ಬೆಟ್ಟಗಳಲ್ಲಿ ಅಜಂತಾ ಮತ್ತು ಎಲ್ಲೋರಾ ಗುಹೆಗಳು 1000ಕ್ಕೂ ಹೆಚ್ಚು ವರ್ಷಗಳ ಭಕ್ತಿ ಮತ್ತು ಕಲೆಯನ್ನು ಕಲ್ಲಿನಲ್ಲಿ ಕತ್ತಿದ ರೂಪದಲ್ಲಿ ಸಂರಕ್ಷಿಸುತ್ತಿವೆ. ಕ್ರಿಸ್ತಪೂರ್ವ 2ನೇ ಶತಮಾನದಿಂದ ಕ್ರಿಸ್ತಶಕ 5ನೇ ಶತಮಾನವರೆಗೆ ನಿರ್ಮಿತವಾದ ಅಜಂತಾ ಶಾಂತ ಬೌದ್ಧ ವಿಹಾರಗಳು ಮತ್ತು ಪ್ರಾರ್ಥನಾ ಮಂದಿರಗಳನ್ನು ಹೊಂದಿದ್ದು, ಗೋಡೆಗಳ ಮೇಲೆ ಬುದ್ಧನ ಜೀವನ ಮತ್ತು ಪ್ರಾಚೀನ ಭಾರತೀಯ ಸಮಾಜವನ್ನು ಚಿತ್ರಿಸುವ ಸುಂದರ ಚಿತ್ರಗಳು ಹೊಳೆಯುತ್ತವೆ. ಸಮೀಪದಲ್ಲಿರುವ ಎಲ್ಲೋರಾ ನಂತರದ ಕಾಲದ ಪರಂಪರೆಯನ್ನು ತೋರಿಸುತ್ತದೆ. ಇಲ್ಲಿ ಬೌದ್ಧ, ಹಿಂದೂ ಮತ್ತು ಜೈನ ಸ್ಮಾರಕಗಳು ಪಕ್ಕಪಕ್ಕದಲ್ಲೇ ನಿಂತು ಹಂಚಿಕೊಂಡ ಭಕ್ತಿಯ ದೃಶ್ಯವನ್ನು ನೀಡುತ್ತವೆ. ಇದರ ಅತ್ಯಂತ ಅದ್ಭುತ ಕೃತಿ ಕೈಲಾಸ ದೇವಾಲಯವಾಗಿದ್ದು, ಕ್ರಿಸ್ತ ಶಕ 8ನೇ ಶತಮಾನದಲ್ಲಿ ಒಂದೇ ದೊಡ್ಡ ಶಿಲೆಯಿಂದ ಮೇಲಿನಿಂದ ಕೆಳಕ್ಕೆ ಕತ್ತಿ ನಿರ್ಮಿಸಲಾಯಿತು. ಯೋಜನೆ ಮತ್ತು ಇಂಜಿನಿಯರಿಂಗ್ನ ಅಸಾಧಾರಣ ಸಾಧನೆ. ಶತಮಾನಗಳ ಕಾಲ ಅಡಗಿದ್ದು 19ನೇ ಶತಮಾನದಲ್ಲಿ ಪುನಃ ಪತ್ತೆಯಾದ ಈ ಗುಹೆಗಳು ಸಹನೆ, ಕೌಶಲ್ಯ ಮತ್ತು ನಂಬಿಕೆಯ ಸ್ಮಾರಕವಾಗಿ ಉಳಿದುಕೊಂಡಿವೆ. ಪೀಳಿಗೆಗಳು ಜೀವಂತ ಶಿಲೆಯನ್ನು ಪವಿತ್ರ ಸ್ಥಳ ಮತ್ತು ಶಾಶ್ವತ ಇತಿಹಾಸವಾಗಿ ರೂಪಿಸಿದುದನ್ನು ತೋರಿಸುತ್ತವೆ.